ಶಿವಶರಣ ಲದ್ದೆಯ ಸೋಮಯ್ಯಗಳ ಒಂದು ವಚನ. ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕಾ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ. ವಚನ ಸಾಹಿತ್ಯದ ದಾಸೋಹದ ಮೌಲ್ಯಗಳನ್ನು ತಿಳಿಸಿರ್ತಕ್ಕಂತಹ ಲದ್ದೆಯ ಸೋಮಯ್ಯಗಳ ಒಂದೇ ಒಂದು ವಚನ ನಮಗೆ ದೊರಕಿರತಕ್ಕಂಥದ್ದು. ಬನವಾಸಿ ಪ್ರಾಂತ್ಯದ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಕಲ್ಲಿನ ಮೇಲೆ ಇವರ ವಿಗ್ರಹ ಇದೆಯಂತೆ. ಲದ್ದೆಯ ಸೋಮಯ್ಯಗಳು ಈ ಒಂದು ವಚನದಲ್ಲಿ ಮನುಷ್ಯ ತಾನು ಮಾಡಿದಂತಹ ಪಾಪಕರ್ಮಗಳನ್ನು ಮುಚ್ಚಿ ಹಾಕಲಿಕ್ಕೆ ದೈವದ ಮೊರೆ ಹೋಗ್ತಾ ಇರತಕ್ಕಂತಹ ಬುದ್ಧಿಗೇಡಿ ಮನಸ್ಸುಗಳನ್ನು ಖಂಡಿಸ್ತಾರೆ. ಇವರ ಪ್ರಕಾರ ಕಾಯಕ ಪೂಜನೀಯವಾದದ್ದು. ಆವ ಕಾಯಕ ಮತ್ತು ಸ್ವಕಾಯಕದ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ಏಕೆಂದರೆ ನಾವು ನಿರ್ವಹಿಸ್ತಕ್ಕಂತಹ ಯಾವುದೇ ಕಾಯಕವೂ ಕೂಡ ತನಗಾಗಿ ಅಲ್ಲ, ಅದರಿಂದ ಸಮಾಜದ ಹಿತವನ್ನು ಕಾಪಾಡುವಂತಿದ್ದರೆ ಅಂತಹ ಕಾಯಕವೇ ಸರ್ವಶ್ರೇಷ್ಠವಾದದ್ದು ಅನ್ನುವಂಥದ್ದು. ಹಾಗಾಗಿ ಗುರು ಲಿಂಗ ಜಂಗಮ ಎನ್ನುವಂತಹ ಈ ತ್ರಿವಿಧದ ಕಾಯಕಗಳೇನಿದೆ ಆ ಕಾಲದ ಸಮಾಜದ ಒಳಿತಿಗಾಗಿ ರೂಪುಗೊಂಡಂತಹ ಒಂದು ಭಕ್ತಿಯ ದ್ಯೋತಕಗಳು ಇವು ಅಂತೇಳಿ ಭಾವಿಸ್ಬೋದು. ಅದರಂತೆ ಬದುಕಿನಲ್ಲಿ ಎದುರಾಗುವಂತಹ ಹಲವಾರು ಕಷ್ಟಗಳಿಗೆ ಜಂಜಾಟಗಳಿಗೆ ದೈವದ ಮೊರೆ ಹೋಗ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಎಲ್ಲ ಕೆಡುಕುಗಳಿಗೆ ದೇವರೇ ಹೊಣೆಗಾರನಲ್ಲ. ಹಾಗಾಗಿ ಇಲ್ಲಿ ವ್ಯಾಧಿ ಬಂದಡೆ ನರಳು ಜೀವ ಹೋದಡೆ ಸಾಯಿ ಇದಕ್ಕೆ ದೇವರ ಹಂಗೇಕೆ ಅಂತೇಳಿ ಒಂದು ನಿಷ್ಠೂರದ ಮಾತುಗಳನ್ನು ಲದ್ದೆಯ ಸೋಮಯ್ಯಗಳು ಹೇಳ್ತಾ ಹೋಗ್ತಾರೆ. ಇಂದು ಮನುಷ್ಯ ಮಾಡ್ತಾ ಇರತಕ್ಕಂತಹ ಈ ತೋರಿಕೆಯ ಭಕ್ತಿ ಹೀಗೇ ಇರತಕ್ಕಂಥದ್ದು ಅನ್ನುವಂಥದ್ದು ನನ್ನ ಭಾವನೆ. ಏಕೆಂದರೆ ಎಲ್ಲ ಒಳಿತು ಕೆಡುಕುಗಳಿಗೆ ದೇವರನ್ನೇ ದೂಷಿಸುವಂತಹ ಒಂದು ಪರಂಪರೆಯಲ್ಲಿ ನಾವು ಇರುವಂಥದ್ದು. ತನ್ನ ಎಲ್ಲ ಒಳ್ಳೆಯದಕ್ಕೂ ನೀನೇ ಸಹಕರಿಸುವಂತೆಯಲ್ಲಿ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು. ಒಂದು ವೇಳೆ ಏನಾದರೂ ಕೆಟ್ಟದಾದರೆ ಆ ಎಲ್ಲ ಕೆಡುಕುಗಳಿಗೆ ನೀನೇ ಕಾರಣ ಅಂತೇಳಿ ಮತ್ತೆ ದೇವರನ್ನೇ ದೂಷಿಸುವಂತಹ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಹಾಗಾಗಿ ಇಂತಹ ಪ್ರವೃತ್ತಿ ಹೋಗದ ಹೊರತು ಈ ನಿಷ್ಠೆಯಿಂದ ಪೂಜಿಸುವಂತಹ ಈ ಶರಣ ಪರಂಪರೆಯ ಕಾಯಕ ಏನಿದೆ ಅದು ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಅರಿಬೇಕು ಅಂತಂತಂದರೆ ಇಲ್ಲಿ ಮನುಷ್ಯನ ಕರ್ಮಗಳು ಸಮಾಜದ ಹಿತವನ್ನು ಕಾಯುವಂತಿರಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಬರಬೇಕು. ಹಾಗಾಗಿ ದೈವದ ಬಗ್ಗೆ ದೂಷಿಸುವಂತಹ ಒಂದು ಪ್ರವೃತ್ತಿ ದೂರ ಆಗಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿಯನ್ನು ಲದ್ದೆಯ ಸೋಮಯ್ಯಗಳ ಈ ಒಂದು ವಚನದಲ್ಲಿ ನಾವು ಕಾಣಬಹುದು.